ಯೂಟ್ಯೂಬ್ನ ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ನಾವು ಇವತ್ತು ಒಂದು ವಿಶೇಷ ವ್ಯಕ್ತಿಯ ಜೊತೆಗೆ ಇದ್ದೇವೆ. 85ರ ಇಳಿ ವಯಸ್ಸಿನಲ್ಲಿಯೂ 85ನ್ನ ದಾಟಿ ಮುಂದೆ ಸಾಗ್ತಾ ಇದ್ರು ಹುಮ್ಮಸ್ಸಲ್ಲಿ ತಮ್ಮ ಬದುಕನ್ನ ನಡೆಸ್ತಾ ಇರುವಂತವರು, 38 ವರ್ಷಗಳ ನಿರಂತರ ಶಿಕ್ಷಕ ವೃತ್ತಿಯನ್ನ ನಡೆಸಿ ಅದರ ಜೊತೆಗೆ ಕಲೆಯನ್ನೇ ತನ್ನ ಜೀವನವನ್ನಾಗಿಸಿಕೊಂಡಂತ ಶ್ರೀಯುತ ಜಿ.ಪಿ. ನಾಯ್ಕ್, ಹೆಗಡೆಯ ಜಿ.ಪಿ. ನಾಯ್ಕ್ ರವರ ಮನೆಯಲ್ಲಿ ನಾವಿದ್ದೇವೆ. ನೀವು ಇಲ್ಲ ನೋಡ್ತಾ ಇದ್ದೀರಿ, ಎಲ್ಲ ಗಣಪತಿಯ ಮೂರ್ತಿಗಳನ್ನ, ಮಣ್ಣಿನ ಮೂರ್ತಿಗಳನ್ನ ಅವರು ಮಾಡಿಟ್ಟಿರುವಂತದ್ದು. 85ನ್ನ ದಾಟಿ ಮುಂದೆ ಅವರ ಬದುಕು ಸಾಕ್ತಾ ಇದ್ರು. ಹೊಸ ಚೈತನ್ಯವನ್ನು ತುಂಬಿಕೊಂಡು ಪ್ರತಿ ವರ್ಷ ನೂರಾರು ಗಣಪತಿಗೆ ಜೀವ ಕಳೆಯನ್ನು ತುಂಬುವಂತವರು ಶ್ರೀಯುತ ಜಿ.ಪಿ. ನಾಯ್ಕ್ ಅವರು. ಸರ್, ವೀಕ್ಷಕರಿಂದ ತಮಗೆ ಸ್ವಾಗತ. ನಮಸ್ಕಾರ. ಇವತ್ತು ಅವರನ್ನ ಪರಿಚಯಿಸಿಕೊಳ್ಳುವಂತದ್ದು ಮತ್ತು ಅವರ ಕಲೆಯ ಅನಾವರಣ ಮಾಡುವಂತಹ ದೃಷ್ಟಿಕೋನದಿಂದ ಈ ಒಂದು ಸಂದರ್ಶನವನ್ನ ಅವರ ಜೊತೆಗೆ ಮಾಡ್ತಾ ಇದ್ದೇವೆ. ಅವರ ಪರಿಚಯವನ್ನ ಅವರ ಬಾಯಿಂದನೇ ಕೇಳಿಬಿಡೋಣ. ಸರ್, ತಮ್ಮ ಪರಿಚಯ ಮಾಡ್ತಾರೆ. ನಮಸ್ಕಾರ ಎಲ್ಲರಿಗೂ. 1960-61 ಇಸ್ವಿಯಲ್ಲಿ ನಾನು ನನ್ನ ವೃತ್ತಿಯ ಸಲುವಾಗಿ ನಾನು ಧಾರವಾಡಕ್ಕೆ ಹೋಗಿ ಅಲ್ಲಿ DTC ಅಂದ್ರೆ ಡ್ರಾಯಿಂಗ್ ಟೀಚರ್ ಕೋರ್ಸ್ ಹಾಗೂ CPED ಸರ್ಟಿಫಿಕೇಟ್ ಆಫ್ ಫಿಸಿಕಲ್ ಎಜುಕೇಶನ್, ಈ ಎರಡೂ ಇದನ್ನ ಒಂದೇ ವರ್ಷದಲ್ಲಿ ಮುಗಿಯುವಂತ ಒಂದು ಅವಕಾಶ ಸಿಕ್ಕಿತ್ತು ನಮಗೆ. ಅದನ್ನು ಮುಗಿಸ್ಕೊಂಡು ನಂತರ ಪುನಃ ನಮ್ಮ ಸ್ಥಳೀಯ ಶಾಲೆಯಾದಂತಹ ಶ್ರೀ ಶಾಂತಿಕಾಂಬ ಪ್ರೌಢಶಾಲೆ ಹೆಗಡೆ, ಇದರಲ್ಲಿ ನಾನು ಕಾರಣ 39 ವರ್ಷವರೆಗೆ ಸೇವೆ ಸಲ್ಲಿಸಿ, ಅಂದರೆ 1997 ಮೇ ಆ ತಿಂಗಳಲ್ಲಿ ನಾನು ನಿವೃತ್ತಿ ಆಗಿದೆ. ಅದರ ನಂತರ ಇದೊಂದು ವೃತ್ತಿ, ನಂದು ವೃತ್ತಿ ಶಿಕ್ಷಕ ವೃತ್ತಿ ಆದರೂ ಪ್ರವೃತ್ತಿ ನನ್ನ ಹುಟ್ಟ ಇದರಿಂದ ಈ ಕಲೆಯಲ್ಲಿ ನಾನು ತೊಡಗಿಸ್ಕೊಂಡಿದ್ದೆ. ಸರ್, ನಿಮ್ಮ ಕುಟುಂಬದಲ್ಲಿ ನಿಮ್ಮ ತಂದೆಯವರು ಅಥವಾ ಇವರು ಗಣಪತಿ ಮಾಡುವಂತದ್ದು ಅಥವಾ ಕಲಾವಿದರಾಗಿ ಇರುವಂತದ್ದು ಯಾರು ಇಲ್ಲ. ನೀವೇ ನೀವೇ ಹಿರಿಯ ಹುಡುಗ ಮತ್ತು ಇನ್ನೊಬ್ಬ ಈಗ ಕೆಲಸ ಮಾಡ್ತಾರೆ. ಇವರಿಬ್ರು ನನಗೆ ಸ್ವಲ್ಪ ಆದ ನಂತರ ಅವ್ರು ಸಣ್ಣ 10-15 ವರ್ಷ ಆದ ನಂತರ ಸಹಾಯಕರಾಗಿ ಬರ್ತಿದ್ರು. ಪ್ರಪ್ರಥಮವಾಗಿ ನಾನು ಸಣ್ಣ 5 ಗಣಪತಿ ಅಥವಾ ಒಂದು ಬೇರೆ ಬೇರೆ ಪ್ರೈಮರಿ ಸ್ಕೂಲಿಗೆ, ಹೈಸ್ಕೂಲಿಗೆ ನಾನು ಶಾರದಾ ಮೂರ್ತಿಯನ್ನು ಮಾಡಿಕೊಡ್ತಿದ್ದೆ. ಸಾಧಾರಣ 15-20 ವರ್ಷ ಈ ಶಾರದಾ ಮೂರ್ತಿ, ಮಣ್ಣಿನ ಶಾರದಾ ಮೂರ್ತಿ ಮಾಡಿಕೊಟ್ಟ ನಂತರ ಈಗ ಬೇರೆ ಬೇರೆ ಕಡೆಯಲ್ಲಿ ಪ್ರತಿ ವರ್ಷ ಮಾಡುವುದು ತೊಂದರೆ ಆಗ್ತಂತ ಅವ್ರು ಸಹ ಕೆಲವಿಷ್ಟು ಲೋಹದ ಶಾರದಾ ಮೂರ್ತಿಯನ್ನು ತಂದು ಕೆಲವು ಕಡೆಯಲ್ಲಿ ಶಾರದಾ ಫೋಟೋನ ಇಟ್ಕೊಂಡು ಪೂಜೆ ಮಾಡುವ ಸಂಪ್ರದಾಯವನ್ನು ಅಲ್ಲಿಂದ ಪ್ರಾರಂಭ ಮಾಡಿಬಿಟ್ರು. ಅಲ್ಲಿಂದ ಆ ವೇಳೆಯಲ್ಲಿ ಆ ಶಾರದಾ ಮೂರ್ತಿ ಮಾಡುವುದು ನಿಂತು ನಂತರ ಪುನಃ ನಾನು ಈ ಗಣಪತಿ ಕೆಲಸದಲ್ಲಿ, ಮೂರ್ತಿ ತಯಾರಿ ಕೆಲಸದಲ್ಲಿ ನಾನು ತೊಡಗಿಕೊಂಡೆ. ಪ್ರಥಮವಾಗಿ ನಾನು ಒಬ್ಬನೇ ಆ ಕೆಲಸ ಮಾಡ್ತಿದ್ದೆ. ಮೊಟ್ಟ ಮೊದಲು ಒಂದು 5 ಗಣಪತಿಯಿಂದ, ಸಣ್ಣ 1 ಫೂಟ್ ಗಣಪತಿಯಿಂದ ಪ್ರಾರಂಭ ಮಾಡಿ ಇಂದಿಗೆ ನಾನು ಸಾಧಾರಣ 6-7 ಫೂಟ್ ಗಣಪತಿವರೆಗೆ ನಮ್ಮ ಉಳಿದ ಸಹೋದ್ಯೋಗಿಗಳು ಎಲ್ಲರೂ ಕೂಡ್ಕೊಂಡು ಎಲ್ಲರ ಸಹಾಯದಿಂದ ಈಗ ಮಾಡ್ತಾ ಇದ್ದೇನೆ. ಪ್ರತಿ ವರ್ಷವೂ ಸಾಧಾರಣವಾಗಿ ನಾವು 80-85 ಗಣಪತಿನ ಇಲ್ಲಿ ಮಾಡ್ತೇವೆ. ಅದಕ್ಕೆಲ್ಲ ನಮ್ಮ ಈ ಮಿತ್ರ ಮಂಡಳಿಯವರ, ಅಂದ್ರೆ ಇವರೆಲ್ಲರೂ ಒಂದು ವಿಷಯ ಹೇಳ್ಬೇಕಾದ್ರೆ ಇವರೆಲ್ಲರೂ ನನ್ನ ಶಿಷ್ಯರಂತ ಹೇಳ್ಬೇಕು. ನಮ್ಮ ಹೈಸ್ಕೂಲ್ನಲ್ಲಿ ಅವರು ಅಪ್ ಟು SSLC ವರೆಗೆ ಕಲಿತು ನಂತರ ಮುಂದೆ ಕಾಲೇಜ್ ಹೋದೆ. ಅದರಲ್ಲಿ ಕೂಡ ಇಬ್ಬರು ಮಾತ್ರ ಹೇಳ್ಬೇಕಾದ್ರೆ KU ರಾಜು ಹಾಗೂ ಇನ್ನೊಬ್ಬ ಕಲಾಕಾರ, ಅವರಿಬ್ಬರು ಮಾತ್ರ ಹೆಚ್ಚಿನ ಶಿಕ್ಷಣ, ಒಬ್ಬ 5 ವರ್ಷ ಮತ್ತು 3 ವರ್ಷದ ಶಿಕ್ಷಣವನ್ನು ಆರ್ಟ್ ನಲ್ಲಿ ಪಡೆದು ಇಲ್ಲಿ ಇದ್ದಾರೆ. ಕೆಲಸ ನನ್ನ ಜೊತೆ ಸಹಾಯಕರ. ಅದರ ನಂತರ ಹುಟ್ಟಿನಿಂದಲೂ ನನ್ನ ಜೊತೆಯಲ್ಲಿ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ನಮ್ಮ ಹೈಸ್ಕೂಲ್ನಲ್ಲಿ ಕೈಣಿಕ ವೃತ್ತಿ ಅಂದ್ರೆ ಕ್ಲಾರ್ಕ್ ವೃತ್ತಿ ಮಾಡುತ್ತಿರುವಂತ ನನ್ನ ಉತ್ತಮ ಒಬ್ಬ ಗೆಳೆಯನಿದ್ದ. ಅವನೇ PN ಹೆಗ್ಡೇಕರ್ ಅಂತ, ಪರಮೇಶ್ವರ್. ಅವರು ಆದ್ರೆ ಅವರು ಈಗ ನಮ್ಮನ್ನು ಅಗಲಿದ್ದಾರೆ. ಆದ್ರೆ ಅವರ ಸಹಾಯವಾಗಿ ಇಬ್ಬರು ಅವರ ಮಕ್ಕಳಂತ ಸತೀಶ್ ಹೆಗ್ಡೇಕರ್ ಮತ್ತೆ ವಿನಾಯಕ್ ಹೆಗ್ಡೇಕರ್, ಇವರು ಬೇರೆ ಬೇರೆ ಶಾಲೆಯಲ್ಲಿ ಪ್ರೌಢಶಾಲೆಗೆ ಇಲ್ಲಿವರೆಗೆ ಕೆಲಸ ಮಾಡ್ತಿದ್ದಾರೆ. ಬಿಡುವ ವೇಳೆಯಲ್ಲಿ ಸದಾ ಬಂದ್ಕೊಂಡು ನನಗೆ ಈಗ ಬಣ್ಣದ ಕೆಲಸ ಹಾಗೂ ಮಣ್ಣಿನ ಕೆಲಸಕ್ಕೆ ಸಹಾಯ ಮಾಡ್ತಾ ಇದ್ದಾರೆ. ಸುಮಾರು 38 ವರ್ಷಗಳ ಶಿಕ್ಷಕ ವೃತ್ತಿಯನ್ನ ನೀವು ಮಾಡಿದ್ರಿ. ಸರಿ. ಕಲೆಯಲ್ಲಿ ಆಸಕ್ತಿ ಬಂದದ್ದು ಪ್ರಾರಂಭದಲ್ಲಿ ಹುಟ್ಟ
ಬಾರ್ನ್ ಆರ್ಟಿಸ್ಟ್ ಅಂತ ಕೆಲವರಿಗೆ ಕರೀತಾರಲ್ಲ, ಹುಟ್ಟ ಕಲಾವಿದ ಅಂತ, ಅಷ್ಟು ದೊಡ್ಡ ಕಲಾವಿದ ಅನ್ನೋದು ಹೆಚ್ಚಿನ ಆಸಕ್ತಿ ನನಗೆ ಅದರೊಳಗಿತ್ತು. ಹೀಗಾಗಿ ನನ್ನ SSC ಪಾಸ್ ಆದ ಕೂಡಲೇ ನನಗೆ ಏನಾಯ್ತು, ನಮ್ಮ ಹೈಸ್ಕೂಲ್ನಲ್ಲಿ ಈ ವೃತ್ತಿಯನ್ನು ಪ್ರಾರಂಭ ಮಾಡಲಿಕ್ಕೆ ನನ್ನ ಡೆಪ್ಯುಟೇಷನ್ ಮಾಡೋ ಸಲುವಾಗಿ ಮುಂದಿನ ಕಾಲೇಜ್ ಶಿಕ್ಷಣಕ್ಕೆ ತುಂಬಾ ತೊಂದರೆ ಆಯಿತು. ಮುಂದೆ ನಾನು ಎರಡು ಈ ಸರ್ಟಿಫಿಕೇಟ್ ಆಫ್ ಫಿಸಿಕಲ್ ಎಜುಕೇಶನ್ ಮತ್ತು DTC ಡ್ರಾಯಿಂಗ್ ಟೀಚಿಂಗ್ ಕೋರ್ಸ್ ಇದು ಮುಗಿದ ನಂತರ 8 ವರ್ಷದ ನಂತರ ಮೈಸೂರು ಯೂನಿವರ್ಸಿಟಿಯ BA ಪದವಿಯನ್ನು ಪಡೆದುಕೊಂಡೆ. ಆದ್ರೆ BA ಪದವಿಯನ್ನು ಪಡೆದುಕೊಂಡು ಸಹ ಶಾಲೆಯಲ್ಲಿ ಕೇವಲ ವೃತ್ತಿ ಶಿಕ್ಷಕನಾಗಿಯೂ ಕಲಾ ಶಿಕ್ಷಕನಾಗಿಯೂ ನಾನು ಪ್ರಾರಂಭ ಮಾಡಿದ ಅಷ್ಟೇ ಅಲ್ಲ, ಹಿಂದೆ 1961ರಿಂದ 15 ವರ್ಷಕ್ಕೆ ಆಗಲೇ ಎಲ್ಲರೂ ಸಹಶಿಕ್ಷಕರಂತಲೇ ಕರೀತಿದ್ರು. ಇದು ಹೇಳುವ ಅವಶ್ಯಕತೆ ಇಲ್ಲ. ಆದ್ರೆ ಈಗ ಅದರ ನಂತರ ಅದರ ಜೊತೆಗೆ ನಾನು ಕನ್ನಡ, ಇತಿಹಾಸ, ಭೂಗೋಳ ಮತ್ತು ಪೌರನೀತಿ, ನೀತಿ ಪಾಠಗಳು ಇವೆಲ್ಲ ಜೊತೆಗೆ ಮತ್ತೆ ಈ ಡ್ರಾಯಿಂಗ್ ಮತ್ತು ಫಿಸಿಕಲ್ ಸಾಧಾರಣ 38ರಿಂದ 39 ಪೀರಿಯಡ್ ವಾರಕ್ಕೆ ಆಗ್ತಿತ್ತು. ಆದ್ರೂ ಏನೋ ಒಂದು ಉತ್ಸಾಹದಿಂದ ಮಕ್ಕಳಿಗೆ ಅದನ್ನು ಕಲಿಸುವಂಥದ್ದು. ಮುಂದೆ ಕೇವಲ ಅದು ವಿಷಯವನ್ನು ಬಿಟ್ಟು ಕೇವಲ ನನಗೆ ಸ್ಪೆಷಲ್ ಟೀಚರ್ ಅಂತ ನನ್ನನ್ನು ಪರಿಗಣಿಸಲಾಯಿತು. ಅಂದ್ರೆ ವೃತ್ತಿಯಲ್ಲಿ ಇದು ವೃತ್ತಿ ಶಿಕ್ಷಣ ಅಂದ್ರೆ ಈಗ ವೃತ್ತಿ ಶಿಕ್ಷಣವನ್ನೇ ಈಗ ಏನ್ ಮಾಡ್ತಾರೆ, ಡ್ರಾಯಿಂಗ್ ಇದು ವೃತ್ತಿ ಶಿಕ್ಷಣ ಕೆಲವು ಕಡೆಯಲ್ಲಿದೆ, ಬೇರೆ ಬೇರೆ ಇದು ಉಂಟು. ಅಲ್ಲಿ ಕ್ರಾಫ್ಟ್ ಸಲುವಾಗಿ ಹೊಲಿಗೆ ಇದೆ ಮತ್ತು ಅಗ್ರಿಕಲ್ಚರ್ ಉಂಟು. ಮತ್ತು ಅದರಲ್ಲಿ ಈಗ ನಮ್ಮ ಶಾಲೆಯಲ್ಲಿ ಹೆಣ್ಣು ಮಕ್ಕಳಿಗಾಗಿ ಸ್ಟಿಚಿಂಗ್ ಅಂದ್ರೆ ಹೊಲಿಗೆ ತರಬೇತಿ ಅವರು ಬೇರೆ ಶಿಕ್ಷಕರು. ಈ ಆರ್ಟ್ ನಲ್ಲಿ ಈ ಚಿತ್ರಕಲೆಯನ್ನು ಇದನ್ನು ನಾನು ಸದಾ ಕೊನೆಯವರೆಗೂ ಕಲಿಸ್ತಾ ಇದ್ದೇನೆ. ಅಷ್ಟೇ ಅಲ್ಲ, ಪ್ರತಿ ವರ್ಷವೂ ಈ 2 ಪರೀಕ್ಷೆಗಳು ನಮ್ಮ ಹೈಸ್ಕೂಲ್ ನಡೀತಾ ಇತ್ತು. ಇದು ಡ್ರಾಯಿಂಗ್ ಇದರೊಳಗೆ ಹೈಯರ್ ಗ್ರೇಡ್ ಅಂಡ್ ಲೋವರ್ ಗ್ರೇಡ್ ಈ 2. ಅದು ಸಾಧಾರಣ 25 ವರ್ಷವರೆಗೆ ಈ 2 ಪರೀಕ್ಷೆಯನ್ನು ನಾನು ಕಂಡಕ್ಟ್ ಮಾಡಿದ್ದೇನೆ. ಕೊನೆಯಲ್ಲಿ ವಿದ್ಯಾರ್ಥಿಗಳಿಗೂ ಸ್ವಲ್ಪ ಆಸಕ್ತಿ ಕಡಿಮೆ ಆಯಿತು ಏನೋ, ಮತ್ತು ಅದಕ್ಕೆ ಫೀ ಕೂಡ ಹೆಚ್ಚಾಗಿ ಹೋಯ್ತಲ್ಲಿ. ಒಂದೊಂದು ಬಡಬಗ್ಗರಿಗೆ ಹೆಚ್ಚಿನ ಆರ್ಟ್ನಲ್ಲಿ ಹೆಚ್ಚಿನ ಅವರಿಗೆ ಅಭಿರುಚಿ ಇತ್ತು. ಅವರಿಗೆ ನಾನೇ ಹಣ ಕೊಟ್ಟು ಕೂಡಿಸ್ತಿದ್ದೆ, ನಾನು ಪರೀಕ್ಷೆಗೆ ತಯಾರು ಮಾಡ್ತಿದ್ದೆ. ಅದ ನಂತರ ಸಾಧಾರಣ 10 ವರ್ಷ ಅವಧಿ ಮುಗೀತು. ಕೇವಲ ಇಲ್ಲಿ ಆರ್ಟ್ ಟೀಚರ್ನಾಗಿ ಮುಂದುವರೆದೆ. ಇದು ನಂತರ ಇದು ಒಂದು ಸೈಡ್ ನಲ್ಲಿ ಆಯ್ತು. ಅಂದ್ರೆ ಈ ಡ್ರಾಯಿಂಗು ಮತ್ತೆ ಈ ಮಣ್ಣಿನ ಇದು ಮಾಡುದು, ಅದನ್ನು ಬಿಟ್ಟು ಸಹ ನನಗೆ ಮತ್ತೊಂದು ದೊಡ್ಡ ಹವ್ಯಾಸ ಇತ್ತು. ಅದನ್ನು ಈ ಸಂದರ್ಭದಲ್ಲಿ ನನಗೆ ಹೇಳಲಿಕ್ಕೆ ಬಹಳ ಆನಂದ ಆಗ್ತದೆ. ಸಾಧಾರಣ 1965ರಿಂದ ಇನ್ನೊಂದು ಇದೆ ಅಂದ್ರೆ ಸ್ಕ್ರೀನ್ ಪೇಂಟಿಂಗ್ ಅಂತ. ನಮ್ಮ ಉತ್ತರ ಕನ್ನಡ ಜಿಲ್ಲೆ ಅಂತ ಹೇಳ್ಬೇಕು, ಕುಮಟಾ ತಾಲೂಕಿನಲ್ಲಿ ಬೇರೆ ಬೇರೆ ಕಡೆಯಲ್ಲಿ ಹೈಸ್ಕೂಲ್ನಲ್ಲಿ ಮತ್ತು ಪ್ರೈಮರಿ ಸ್ಕೂಲ್ನಲ್ಲಿ ಎಲ್ಲ ನಾಟಕಗಳು ಆಗ್ತಿತ್ತು. ಆ ನಾಟಕಕ್ಕೆ ಬೇಕಾದಂತ ಸೀನರಿಗಳು, ರಾಸ್ತಾ ಸೀನು, ಮನೆಯ ಸೀನು, ಗಾರ್ಡನ್ ಸೀನು, ಅರಮನೆ ಸೀನು ಇವೆಲ್ಲವನ್ನು ತಯಾರಿ ಮಾಡಿ ಕೊಟ್ಟಿದ್ದುಂಟು. ಇದೇ ಕುಮಟಾದಂತ ಟ್ರೈನಿಂಗ್ ಕಾಲೇಜಿಗೆ ಒಂದು ಸೆಟ್ ಮಾಡಿಕೊಟ್ಟಿದ್ದೇನೆ. ಜೈನ್ ಹೈಸ್ಕೂಲು ಅಂಕೋಲಕ್ಕೂ ಒಂದು ಸೆಟ್ ಮಾಡಿಕೊಟ್ಟಿದ್ದೇನೆ. ಹಾಗೂ ಹೊನ್ನಾವರದ ಚರ್ಚ್ನಲ್ಲಿ ಕೂಡ ಒಂದು ಸೆಟ್ ಮಾಡಿಕೊಟ್ಟಿದ್ದೇನೆ, ಬೇಕಾಗುವಂಥದ್ದು ಪರಿಗಣನೆ ಮಾಡಿಕೊಟ್ಟಿದೆ. ಆದ ನಂತರ ಸ್ವಲ್ಪ ಈ ಕೆಲಸದ ಒತ್ತಡದಿಂದ ಅದನ್ನ ಬಿಟ್ಟೆ. ಇನ್ನು ಬೇರೆ ಬೇರೆ ಕಡೆಯಿಂದ ಇಲ್ಲಿಯ ಸಾಧಾರಣ ಕುಮಟಾದಲ್ಲಿ ಮತ್ತು ಕುಮಟಾದಲ್ಲಿ ಒಂದು 2 ಹಾರ್ಮೋನಿಯಂ ತಬಲಾದವರಿಗೆ ಮತ್ತೆ ಅದ್ರ ಜೊತೆಗೆ ಈ ಪರದೆ ಮೈಕ್ ಸೆಟ್ ಎಲ್ಲ ಕೂಡಿ ಒಂದು ಸೆಟ್ ಮಾಡೋ ಸಲುವಾಗಿ ಅವ್ರು ಮಾಡಿದ್ರು. ಅಲ್ಲಿಂದ ಅದು ಸ್ಟಾಪ್ ಆಯ್ತು. ವೃತ್ತಿ ಶಿಕ್ಷಕ ವೃತ್ತಿಯಾದರೂ ಎಲ್ಲ ವಿಷಯಗಳನ್ನ ಬೋಧನೆ ಮಾಡಿ ಚಿತ್ರಕಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಆಸಕ್ತಿಯನ್ನು ಹುಟ್ಟಿಸಿ ಜೊತೆಗೆ ವಿದ್ಯಾರ್ಥಿಗಳಿಗೆ ಸಹಕಾರ ನೀಡಿ ಸುಮಾರು 25 ವರ್ಷಗಳ ಕಾಲ ಪರೀಕ್ಷೆಯನ್ನ ಅವರಿಗೆ ಬರೆಸಿ ಅವರನ್ನ ಕಲೆಯಲ್ಲಿ ಆಸಕ್ತರನ್ನಾಗಿ ಮಾಡಿದಂಥದ್ದು ನಿಮ್ಮ ಹೆಗ್ಗಳಿಕೆ. ಈಗ ಗಣಪತಿಯ ತಯಾರಿಕೆ ವಿಚಾರಕ್ಕೆ ಬಂದ್ರೆ 16ನೇ ವಯಸ್ಸಿನಿಂದ ಗಣಪತಿಯ ತಯಾರಿಕೆ ಪ್ರಾರಂಭ ಮಾಡಿ ಅದು 5 ಗಣಪತಿ ಸಾಧಾರಣ 85ರಿಂದ 3 ಗಣಪತಿವರೆಗೂ ಮುಟ್ಟಿದೆ. ಸುತ್ತಮುತ್ತಲ ಅನೇಕ ಕಡೆಗಳಲ್ಲಿ ನಾವು ಕೇಳಿದ್ದೇವೆ. ಗಜಾನನ್ ಮಾಸ್ತರು, JP ನಾಯ್ಕ್ ಮಾಸ್ತರು ಮಾಡಿಕೊಟ್ಟಂತ ಗಣಪತಿಗೆ ವಿಶೇಷ ಮನ್ನಣೆ ಇದೆ, ವಿಶೇಷ ಪ್ರೀತಿಯಿಂದ ವಿಶೇಷ ಕಾಳಜಿಯಿಂದ ಅವ್ರು ಮಾಡಿಕೊಡ್ತಾರೆ ಅಂತ ಹೇಳಿ. ಸುತ್ತಮುತ್ತಲ ಯಾವೆಲ್ಲ ಸ್ಥಳಗಳಿಗೆ ನೀವು ಗಣಪತಿಯನ್ನ ಮಾಡಿಕೊಡ್ತೀರಿ? ಮೊಟ್ಟ ಮೊದಲು ಸಾಧಾರಣ 15-20 ವರ್ಷದ ಹಿಂದೆ ಈ ವಿಷಯವಾಗಿ ಸ್ವಲ್ಪ ನಾನು ಚರ್ಚೆ ಮಾಡ್ಬೇಕಂದ್ರೆ, ನನಗೆ ಹಿಂದೆ ಗಣಪತಿ ಮಾಡುವಂತ ಕೆಲವಿಷ್ಟೇ ಮಂದಿ ಅಂದ್ರೆ ಕೆಲವಿಷ್ಟೇ ಜನರು ಅಂತಲ್ಲ, ನಾವು ಗುಡುಗಾದಲ್ಲಿ ಸಾಧಾರಣ 5 ಕುಟುಂಬವು
ಮಾತ್ರ ಗಣಪತಿಯನ್ನು ತಯಾರು ಮಾಡ್ತಿದ್ರು ನನ್ನ ದೃಷ್ಟಿ ಬರ್ಬೇಕಾದ್ರೆ. ಯಾಕಂದ್ರೆ ಈ ಸಂದರ್ಭ ಹೇಳುವ ಅವಶ್ಯಕತೆ ಇಲ್ಲ. ನಾನು ಗಿಬ್ಬಾಯಿ ಸ್ಕೂಲಿಗೆ 1957, 58, 59 ಆ ವೇಳೆ 4 ವರ್ಷ ಆ ವೇಳೆಯಲ್ಲಿ ಎಸ್ಎಸ್ಸಿ. ಅಲ್ಲಿಂದ ನಮಗೆ ಈ ಗಣಪತಿ ಮಾಡುವಂತ ಗುರುಗಾರದಲ್ಲಿ ನೋಡುವಂತ ಹವ್ಯಾಸ ಬಹಳ ಉಳಿತಿತ್ತು. ಮಧ್ಯದಲ್ಲಿ ಬಿಡುವಿನ ಸಮಯದಲ್ಲಿ ಅಲ್ಲಿಂದಲೂ ಮತ್ತು ನನಗೆ ಸ್ವಲ್ಪ ಹೆಚ್ಚಿನ ಆಸಕ್ತಿ ಹುಟ್ಟಿದ್ರು. ಅವರು ಮಾತ್ರ ಇಲ್ಲಿಂದ ಸ್ಥಳೀಯದವರು ಗಣಪತಿ ಬೇಕಾದ್ರೆ ಕುಮಟಕ್ಕೆ ಹೋಗಿ ತರಬೇಕಾಗ್ತಿತ್ತು. ಕ್ರಮೇಣವಾಗಿ ಸಾಧಾರಣ ಈಗಿತ್ತಲಾಗಿ ನೋಡ್ರೆ ಪ್ರತಿಯೊಂದು ಊರಿನಲ್ಲಿಯೂ ಈ ಕಲೆ ಪ್ರಾರಂಭ ಆಗಿ ಜನಮನ್ನನ್ನು ಪಡಿತಾ ಇದೆ. ಇನ್ನು ಕುಮಟಾ ತಾಲೂಕಿನಲ್ಲಿ ಕಡಿಮೆ ಅಂದು ಸಾಧಾರಣ 15-20 ಜನರು ಈ ಗಣಪತಿ ಮಾಡುವಂತ ಇದನ್ನ ಆ ಕೆಲಸವನ್ನು ಹಮ್ಮಿಕೊಂಡಿದ್ದಾರೆ ಅಂತ ನನಗೆ ಕಂಡು ಬರ್ತಾ ಇದೆ. ನಮ್ಮ ಕಾರವಾರ ಜಿಲ್ಲೆ ಹೇಳಬೇಕಾದ್ರೆ ಒಂದು ಅಂಕಿ ಸಂಖ್ಯೆ ಬಗ್ಗೆ ಸಾಧಾರಣ 5,000 ಗಣಪತಿ ತಯಾರಾಗ್ತದೆ ಅಂತ ಮೊನ್ನೆ ಒಬ್ಬ ಯಲ್ಲಾಪುರದ ಒಬ್ಬ ಹುಡುಗಾರ ಈತ ಹೇಳ್ತಿದ್ದ. ಇನ್ನು ಬೇರೆ ಬೇರೆ ಕಡೆಯಲ್ಲಿ ಉಂಟು. ಇನ್ನು ಭಟ್ಕಳದಲ್ಲಿ ಕೂಡ 28 ಕಡೆಯಲ್ಲಿ ಸಾರ್ವಜನಿಕ ಗಣೇಶೋತ್ಸವವನ್ನು ಆಚರಿಸ್ತಾರೆ. ಇದೇ ರೀತಿ ಅಂಕೆ ಸಂಖ್ಯೆ ಕಾರವಾರದಲ್ಲಿ ನೋಡ್ಬೋದು, ಅಂಕಾಲದಲ್ಲಿ ನೋಡ್ಬೋದು, ಕುಮಟಾದಲ್ಲಿ 7 ಕಡೆ ನಡೀತಾ ನಮ್ಮ ಸಿಟಿಯಲ್ಲಿ. ಅದನ್ನು ಬಿಟ್ಟು ಬೇರೆ ಕಡೆಯಲ್ಲಿ ಮಾಡೋರಿದ್ದಾರೆ, ಶಿರ್ಷಿಯಲ್ಲಿ, ಸಿದ್ದಾಪುರ. ಇದು ತಾವೆಲ್ಲ ಪೇಪರ್ನಲ್ಲಿ ಓದಿ ತಮಗೆ ಗೊತ್ತಿರಬಹುದು. ಈಗ ಗಣಪತಿ ತಯಾರಿಕೆಗೆ ಮಣ್ಣು ಮತ್ತೆ ಅಗತ್ಯ ಪರಿಕರಗಳನ್ನೆಲ್ಲ ಎಲ್ಲಿಂದ ತಂದು ಮಾಡುವುದು? ಇದೊಂದು ತಾವು ಕೇಳುವ ಮಹತ್ವದ ವಿಷಯ ಅಂತ ನಾನು ಹೇಳ್ತೇನೆ. ಮೊಟ್ಟ ಮೊದಲು ಕುಮಟಾ ತಾಲೂಕಿನ ವಾಲ್ಗಳ್ಳಿಯಲ್ಲಿ ಉತ್ತಮವಾದ ಒಂದು ಮಣ್ಣು ಸಿಗ್ತಿದ್ದು. ಇಲ್ಲಿ ನಮಗೆ ಸಾಧಾರಣ 4-5 ಕಿಲೋಮೀಟರ್ ಆಗ್ತಿತ್ತು. ಆ ವೇಳೆ ನಾವು ಸೈಕಲ್ ಮೇಲಿಂದಲೇ ಆ ಮಣ್ಣನ್ನು ತರ್ತು. ಒಂದು ಬುಟ್ಟಿ ಮಣ್ಣಿಗೆ 3-4 ರೂಪಾಯಿ ಇತ್ತು, ಕೊನೆಗೆ 5 ರೂಪಾಯಿ ಇತ್ತು. ಇಂದಿನ ಇದಕ್ಕೆ ನಾನು ಹೇಳ್ಬೇಕಾಯ್ತು. ಇಂದು ಸಾಧಾರಣ ಒಂದು ಬುಟ್ಟಿ ಮಣ್ಣಿಗೆ ಸಾಧಾರಣ 300 ರೂಪಾಯಿ ಅಲ್ಲೇ ತೆಗೆದುಕೊಳ್ತಾರೆ. ಅಲ್ಲಿಂದ ತೆಗೆದುಕೊಳ್ಬೇಕಾದ್ರೆ ಇನ್ನು ಗಾಡಿ ಬಾಡಿಗೆ, ರಿಕ್ಷಾ ಬಾಡಿಗೆ ತಾವು ಉಳಿಸಬಹುದು ಎಷ್ಟು ಆಗ್ತದೆ ಅಂತ. ಅದನ್ನು ಅಷ್ಟೇ ತಂದು ಬಿಟ್ರೆ ಆಗಲ್ಲ. ಅದ ನಂತರ ಇಲ್ಲಿ ತಂದೆ ಆ ಮಣ್ಣನ್ನು ಹದ ಮಾಡುವಂತ ಕಷ್ಟ ಆ ವೇಳೆ ಸುಲಭವಾಗಿ ನಡೀತು. ಒಂದು 5 ರೂಪಾಯಿ ಕೊಟ್ಟು ಸಹ ಒಂದು 2-3 ಮುದ್ದೆ ಮಣ್ಣನ್ನು ಚೆನ್ನಾಗಿ ಜಪ್ಪಿ ಕೊಡ್ತಿದ್ರು. ಇಂದು ಸಾಧಾರಣ ಒಂದು ಅರ್ಧ ಒಪ್ಪತ್ತು ಮಣ್ಣು ಜಪ್ಪಿದ್ರೆ ಕಡಿಮೆ ಒಂದು 300-400 ರೂಪಾಯಿ ಅವರಿಗೆ ತಿಂಡಿ ತಿಟ್ಟವನ್ನು ಕೊಟ್ಟು ಮಾಡುವಂತ ಪರಿಸ್ಥಿತಿ ಬಂದಿದೆ. 5 ರೂಪಾಯಿಗೆ ಒಂದು ಬುಟ್ಟಿ ಮಣ್ಣು ಈಗ 300 ರೂಪಾಯಿ ಇದೆ. ಕೆಲಸಗಾರರ ಸಂಬಳವೂ ಏರಿಕೆ ಆಗಿದೆ ಅದರಲ್ಲಿ. ಆದರೆ ಈ ಮಣ್ಣು ಈ ಒಂದು ತೊಂದರೆ ಅನುಭವಿಸಿ ಕಳೆದ ವರ್ಷ ಅಂತೂ ನನ್ನ ಹುಡುಗನ ಹತ್ರ ಈ ನಮ್ಮ ಮನೆಯಲ್ಲೇ ಕೆಲಸ ಮಾಡುವುದು ಅವ್ರು ತಪ್ಪಿಕೊಡ್ತಿರು. ಈಗ ನಮ್ಮ ತಾವುದಿಲ್ಲ, ಕೈ ಕೆಲೆಲ್ಲ ಇದಾಗ್ತಂತ ಸದ್ಯದಲ್ಲಿ ಮೇ 5ರಂದು ನಾವು ಗುಜರಾತಿನಿಂದ ಸಾಧಾರಣ 45,000 ಕೊಟ್ಟು ಮಣ್ಣು ಹದ ಮಾಡುವಂತ ಒಂದು ಮಷಿನ್ ತಂದಿದೆ. ಅದು ಉತ್ತಮವಾಗಿ ಕೆಲಸ ಕೊಡ್ತಾ ಇದೆ. ಅಷ್ಟೇ ಅಲ್ಲ, ಅದರಿಂದ ನನಗೆ ಅದರಲ್ಲಿ ಹೆಚ್ಚು ಸಂತೋಷಕ್ಕಿಂತ ಇನ್ನು ಬರೋವರಿಗೆ ಸಾಧಾರಣ ಕಡಿಮೆ ಅಂದುವ 20-25 ಜನರಿಗೆ ಇಲ್ಲಿ ನಾನಿನ್ನು ಪೇಪರ್ನ ಕೂಡಲೇ ಅಡ್ವರ್ಟೈಸ್ ಮಾಡಲ್ಲ, ನಮ್ಮನೆ ಕೂಡ ಬಂದ್ಕಂಡು ಆ ಮಣ್ಣನ್ನು ತೆಗೆದುಕೊಂಡು ಹೋಗ್ತೀರಿ. ಇನ್ನು ಇದೇ ಸಂದರ್ಭದಲ್ಲಿ ಮತ್ತೊಂದು ವಿಷಯ ಹೇಳ್ಬೇಕಾಯ್ತು. ವಾಲ್ಗಳ್ಳಿ ಮಣ್ಣು ಈಗಿತ್ತಲಾಗಿ ಕಳೆದ ಸಾಧಾರಣ 5-10 ವರ್ಷದ ಸಲುವಾಗಿ ಅಷ್ಟೊಂದು ಉತ್ತಮವಾಗಿ ಬರ್ತಾ ಇಲ್ಲ. ನಾನು ಅದನ್ನ ಅಡ್ವರ್ಟೈಸ್ ಮಾಡ್ತಾ ಇಲ್ಲ, ಅಲ್ಲಿ ತೆಗೆದುಕೊಳ್ಳಿಕ್ಕೆ ಅವರ ಇದನ್ನ ಕುಣಿಸ್ತಾ ಇಲ್ಲ. ಈಗ ಹೆಚ್ಚಿನ ಒಳ್ಳೆ ಮಣ್ಣು ಸಿಗಬೇಕಾದ್ರೆ ಸಿದ್ದಾಪುರದ ಹೆಗ್ಗರಣೆಯ ಕುಂಬಾರ್ಕುಡಿ ಎಂಬಲ್ಲಿ ಉತ್ತಮವಾದ ಮಣ್ಣು ಸಿಗ್ತಾ ಇದೆ. ಅಲ್ಲಿಂದ ಒಂದು ಲಾರಿ ಮಣ್ಣಿಗೆ ಸಾಧಾರಣ ಕಡಿಮೆ ಅಂದ್ರೆ 35ರಿಂದ ಸಾಧಾರಣ 15,000-20,000 ರೂಪಾಯಿ ಆ ಮಣ್ಣಿಗೆ ತೆಗೆದು ಆ ಮಣ್ಣು ಇಲ್ಲಿ ಬಂದ್ಕೊಂಡು ಆ ಮಣ್ಣನ್ನು ಒಳಗೆ ಹಾಕಿದ್ರೆ ಕಡಿಮೆ ಒಂದು 5,000 ರೂಪಾಯಿ ಸಾಧ್ಯ. ಈ ಸಾಧಾರಣ 30,000-35,000 ರೂಪಾಯಿ ನಮ್ಗೆ ಮಣ್ಣು ಹೋಗ್ತದೆ, ಈಗಲೂ ಹೆಚ್ಚಾಗಿದೆ. ಅದೇ ರೀತಿ ಅಂಕೋಲಾದ ಬೇಲಿಕೆಯಲ್ಲಿ ಸಹ ಈಗಿತ್ತಲಾಗಿ ಉತ್ತಮವಾದ ಮಣ್ಣು ಸಿಕ್ಕಂತೆ ಮಾಡಿದ್ರೆ ಅಲ್ಲಿಂದಲೂ ಈಗ ಬೇರೆ ಬೇರೆ ಕಡೆಯಿಂದ ಮಣ್ಣು ತೆಗೆದುಕೊಂಡು ಹೋಗಿದೆ. ಇದು ಸಾಧಾರಣವಾಗಿ ಗೋಕರ್ಣದಲ್ಲಿ, ಬಂಕಿಕೋಳದಲ್ಲಿ, ನಮ್ಮ ಕುಮಟಾ ಭಾಗದಲ್ಲಿ ಹಿಂದೆ ಹಂಚಿನ ಫ್ಯಾಕ್ಟರಿ ಇರಬೇಕಾದ್ರೆ ಆ ಮಣ್ಣನ್ನು ಉಪಯೋಗಿಸ್ತಿದ್ರು. ಅಂತಹ ಮಣ್ಣೆ ಇಲ್ಲಿ ಕೆಲವಿಷ್ಟು ಇದನ್ನು ತೆಗೆದುಕೊಂಡು ಇಲ್ಲಿ ಇದು ಮಾಡ್ತೀವಿ. ಈಗ ಹಂಚಿನ ಫ್ಯಾಕ್ಟರಿ ಎಲ್ಲ ಬಂದಾಗಿಬಿಟ್ಟಿದೆ. ಆ ಮಣ್ಣು ಮಾತ್ರ ಅದಕ್ಕೆ ಜೇಡಿ ಮಣ್ಣು ಅಂತ ಹೇಳ್ತಾರೆ, ಜಿಗುಟಾದ ಮಣ್ಣು ಹೇಳ್ತಾರೆ. ಹೀಗಾಗಿ ಆ ಮಣ್ಣಿಂದ ತಂದ್ಕೊಂಡು ನಾವು ಗಣಪತಿ ಮಾಡ್ತೇವೆ. ಅದು ಚೆನ್ನಾಗಿ ಮಣ್ಣು ತಂದ್ಕೊಳ್ಳಿ, ಅದರಲ್ಲಿ ಇರುವಂತ ಏನಾದ್ರು ಸಣ್ಣ ಸಣ್ಣ ಕಲ್ಲು ಇಂಥದ್ದೆಲ್ಲ ಸ್ವಲ್ಪ ಆರಿಸ್ಬೇಕು, ದೊಡ್ಡ ಪ್ರಮಾಣದಲ್ಲಿ ಉಳಿಯುವುದಿಲ್ಲ. ಅದು ಮಷಿನ್ ಹಾಕಿಕೊಳ್ಳಿ ಅದು ಸಹ ಬೇರೆ ಇದಾಗ್ಬಿಡ್ತಾರೆ. ಹೀಗಾಗಿ ಉತ್ತಮವಾಗಿ ಅದು ಆ ಮಷೀನು
ಮಣ್ಣನ್ನು ನುರಿದು ನಮ್ಗೆ ಗಣಪತಿ ಮಾಡ್ಲಿಕ್ಕೆ ಅನುವು ಮಾಡಿಕೊಡ್ತಾರೆ. ಈಗ ಮಣ್ಣಿನ ದರ ಹೆಚ್ಚಳ ಆಗಿದೆ, ಗಣಪತಿ ಮೂರ್ತಿಯ ದರ ಕೂಡ ಏರಿಕೆ ಆಗ್ಬೇಕು. ಏರಿಕೆ ಆಗಿದೆ. ಆದ್ರೂ ಇಲ್ಲಿ ಗ್ರಾಮಾಂತರ ಪ್ರದೇಶ ಆದ್ರಿಂದ ಅವರು ಈ ಸಂದರ್ಭದಲ್ಲಿ ನೆನಪಾಗ್ತದೆ, ಇದೆಲ್ಲ ಹೇಳೋ ಅವಶ್ಯಕತೆ ಇಲ್ಲದಿದ್ರು ಸಹ ಸಾರ್ವಜನಿಕ ಎಲ್ಲರಿಗೂ ಗೊತ್ತುಂಟು. ಕೆಲವರು ನನಗೆ ಮಾಸ್ತರ್ ಹೇಳುವಂತ ಒಡೆಯುವರು ಉಂಟು. ಒಡೆದ್ರೆ ನಾನು 5 ರೂಪಾಯಿ ಕೊಟ್ಟು ನಿಮ್ಮಲ್ಲಿ ಗಣಪತಿ ಹೋಗಿದೆ, ಈಗ ನೀವು 500ಕ್ಕೆ ಬಂದು ಮುಟ್ಟಿದ್ರಿ, 50 ಹೋಯ್ತು, 100 ಹೋಯ್ತು, 150, 250 ಹೋಯ್ತು. ಇದೇ ನೀವು ಎಲ್ಲರಿ ಕಡೆಯಲ್ಲಿ ನೀವು ಕೇಳ್ಬಹುದು ಮಣ್ಣಿಗೆ ಏನಾಗ್ತದೆ. ನಾವು 11 ಮಂದಿ ಇಲ್ಲಿ ಕೆಲಸವನ್ನು ಮಾಡ್ತಾ ಇದ್ದೇವೆ ಇದ್ರೊಳಗೆ, ಈ ಗಣಪತಿ ಕೆಲಸದಲ್ಲಿ. ಸಣ್ಣ ಅವರು ಬಿಡುಗಡೆಯಲ್ಲಿ ಎಲ್ಲ ವೃತ್ತಿಯಲ್ಲಿ ಇದ್ದವರೇ ಅವರು, ಮತ್ತೆ ಮೇಲಿಂದ ಬೇರೆ ಬೇರೆ ವೃತ್ತಿಯಲ್ಲಿ ವೃತ್ತಿಯಲ್ಲಿ ಇದ್ದಾರೆ. ಹೀಗಾಗಿ ಅವರು ದೊಡ್ಡ ಸಹಾಯ ಮಾಡ್ತಾರೆ. ಅವ್ರನ್ನ ಅಚ್ಚುಮೆಚ್ಚಿನ ಒಂದು ಶಿಷ್ಯರಾದ್ರಿಂದ ಮತ್ತು ನಮ್ಮ ಊರಿನವರೇ ಆದ್ರಿಂದ ಬರ್ತದೆ. ರಜಾ ವೇಳೆಯಲ್ಲಿ ಸ್ವಲ್ಪ ಹೆಚ್ಚಿನ ಕೆಲಸ ಮಾಡ್ತಾರೆ. ಹೀಗಾಗಿ ಏನೋ ನಡೀತಾ ಇದೆ. ಸುಮಾರು 2-3 ತಿಂಗಳ ಮೊದಲೇ ಕೆಲಸವನ್ನು ಪ್ರಾರಂಭಿಸಿ ನಾವು ಜೂನ್ 1ರಿಂದಲೇ ಪ್ರಾರಂಭ ಮಾಡಿದ್ರೆ, ಜೂನ್ 1ರಿಂದ ಪ್ರಾರಂಭ ಮಾಡಿದ್ರು ಈ ಸಲ ಮಾತ್ರ ತುಂಬಾ ತೊಂದರೆ ಆಯ್ತು. ಸಾಧಾರಣ ಮೇ ತಿಂಗಳಿನಲ್ಲೇ ಮಳೆ ಪ್ರಾರಂಭವಾಗಿ ತಮ್ಮೆಲ್ಲರಿಗೂ ಗೊತ್ತಿದೆ, ಹೇಳ್ತಲ್ಲ. ಅಲ್ಲಿಂದ ಈ ವೃತ್ತಿ ಮಾಡುವವರಿಗೆ ತುಂಬಾ ತೊಂದರೆ ಆಗ್ತದೆ. ಇಷ್ಟೇ ಅಲ್ಲ, ಬೇರೆ ಬೇರೆ ವೃತ್ತಿ ಮಾಡುವವರಿಗೆ ಮತ್ತೆ ಮಳೆಯಿಂದ ಒಣಗುವ ಹೌದು ಆಗ್ತದೆ. ಆದ್ರೆ ಮಳೆಯಿಂದ ಈ ಗಣಪತಿಯನ್ನು ತಯಾರು ಮಾಡುವ ಮಳೆಯಿಂದ ಒಣಗಲಿಕ್ಕೆ ಆಗುದು, ಇಲ್ಲಿ ಚಲಿಸ್ತು ನಾವು ಕೋಣೆಯಲ್ಲಿ ಇಟ್ಟು ಮೇಲಿಂದ ಫ್ಯಾನ್ ನಿಂದ ಸ್ವಲ್ಪ ಇದು ಮಾಡ್ತೇವೆ ಓಪನ್ ಆಗಿ. ಹೀಗಾಗಿ 3 ತಿಂಗಳ ಹಿಂದೆ ಮಾಡುವುದರಿಂದ ಅವು ಈಗ ಸರಿಯಾಗಿ ವರ್ಣವನ್ನು ಲೇಪಿಸ್ಲಿಕ್ಕೆ ಉತ್ತಮ ಆಗ್ತದೆ ಅಂತ ಹೇಳ್ಬಹುದು. ಇದೇ ಸಂದರ್ಭದಲ್ಲಿ ಇವೆಲ್ಲ ಈಗ ಗಣಪತಿ ತಯಾರು ಮಾಡೋದಾಯ್ತು. ಹಿಂದೆಲ್ಲ ತಮಗೂ ಕೆಲವರಿಗೆ ಗೊತ್ತದೆ, ಹೇಳ್ತಿಲ್ಲ, ಹಲವು ಜನಕ್ಕೆ ಗಣಪತಿ ಮಾಡೋದಕ್ಕೆ ಸರ್ಕಾರದಿಂದ ಅಥವಾ ಪಂಚಾಯತ್ದಿಂದ ಅಥವಾ ಯಾವ ತೊಂದರೆಯೂ ನಮಗೆ ಇಲ್ಲವಾಗಿತ್ತು. ಅಷ್ಟೇ ಅಲ್ಲ, ನನಗೆ ತಿಳಿದ ಮಟ್ಟಿಗೆ ತಮಗೂ ಗೊತ್ತಿದೆ, ಮಹಾರಾಷ್ಟ್ರದಲ್ಲಿ ಹೆಚ್ಚಾಗಿ ಮಣ್ಣಿನ ಗಣಪತಿ ಮಾಡೋಕ್ಕಿಂತ POP ಅಂದ್ರೆ ಪ್ಲಸ್ ಆಫ್ ಪ್ಯಾರಿಸ್ ನಿಂದ ಗಣಪತಿ ಹೆಚ್ಚು ತಯಾರು ಮಾಡ್ತಿದ್ರು. ಇಲ್ಲಿ ಇಂದು ಕೂಡ ಸಹ ಗೋವಾದಲ್ಲಿ, ಮಹಾರಾಷ್ಟ್ರದಲ್ಲಿ, ಸಾಂಗ್ಲಿ, ಮಿರಜ್ ಆ ಕಡೆಯಲ್ಲ, ಅಲ್ಲ ಕೊಲ್ಲಾಪುರವರೆಗೆ ಬಂತು. ಅಲ್ಲಿ ಕೂಡ ಈಗಲೂ ಸಹ ಪ್ಲಸ್ ಆಫ್ ಪ್ಯಾರಿಸ್ ಗಣಪತಿ ನಡ್ತದೆ. ಅಲ್ಲಿ ಸರ್ಕಾರ ಅವರಿಗೆ ಅನುಮತಿಯನ್ನು ಕೊಟ್ಟಿದೆ. ಇಲ್ಲಿ ಕಳೆದ ಸಾಧಾರಣ ನನಗೆ ತಿಳಿದ ಮಟ್ಟಿಗೆ 5ರಿಂದ 10 ವರ್ಷಕ್ಕೂ ಮೇಲ್ ಆಯ್ತು. ಸರ್ಕಾರದವರು ಒಂದು ಕಾರವಾರದಿಂದಲೇ ಜಿಲ್ಲಾ ಇದರಿಂದ DC ಇಂದ AC-ಗೆ, AC-ಯಿಂದ ತಹಸೀಲ್ದಾರರಿಂದ PDO-ವರಿಗೆ ಪಂಚಾಯತ್ಗೆ ಬಂದು ಅವರು ನಮಗೆ ಸೂಚ್ಯವಾಗಿ ತಿಳಿಸ್ತಾರೆ, ದಯವಿಟ್ಟು ಮತ್ತೆ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಮಾಡಿ. ಅಷ್ಟೇ ಅಲ್ಲ, ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಮಾಡುವುದು ದೊಡ್ಡದಾಯ್ತು. ಅದಂತೆ ಈಗ ಬಣ್ಣದ್ದು ವರ್ಣ ಸಂಯೋಗ ಬಂತು. ಯಾವುದೇ ರೀತಿಯಿಂದ ಕೆಮಿಕಲ್ ಉಳಿಬಹುದು ಅಂತ. ಅದು ಕೆಲವರಿಗೆ ಅದರಲ್ಲಿ ಯಾವ ರೀತಿಯ ಕೆಮಿಕಲ್ ಅದೆಯೋ ಇಲ್ಲ ಅಂತ ಪೂರ್ತಿ ತಿಳಿದಿಲ್ಲ. ಆದ್ರೆ ಇಷ್ಟೇ, ಅದು ಒಂದು ಒಳ್ಳೆ ಯೋಜನೆ ಸಲುವಾಗಿ ಪರಿಸರಕ್ಕೆ ಹೊಂದುವಂತ ಇದು ಮಾಡಬೇಕು. ಒಂದು ಸರ್ಕಾರದವರದು ಇದು ಉಂಟು, ಧ್ಯೇಯ ಉಂಟು. ಅದು ನಾವು ಪಾಲಿಸ್ಕೊಂಡು ಬಂದರೆ ಚಲೋದು. ಎಲ್ಲ ಕಲಾಕಾರರು ಅದನ್ನ ಪಾಲಿಸ್ಬೇಕು. ನಾವು ಹೊರಗಡೆ ಕೇಳಿದ್ದೇವೆ, JP ನಾಯ್ಕರು ಬಳಸುವಂತಹ ಬಣ್ಣ ಅಥವಾ ಇಲ್ಲಿ ಮೂರ್ತಿ ತಯಾರದಲ್ಲಿ ಯಾವುದೇ ರಾಸಾಯನಿಕಗಳನ್ನ ಬಳಕೆ ಮಾಡೋದಿಲ್ಲ, ಪರಿಸರಕ್ಕೆ ಉಪಯುಕ್ತ ಬಣ್ಣಗಳನ್ನ ಮಾತ್ರ ಬಳಸ್ತಾರೆ ಅಂತ ಹೇಳಿ ಹೊರಗಡೆ ಎಲ್ಲ ಅನೇಕರು ಹೇಳಿದ್ದನ್ನ ನಾವು ಕೇಳಿದ್ದೇವೆ. ಧನ್ಯವಾದಗಳು. ಬಣ್ಣಗಳನ್ನ ಯಾವ ರೀತಿ ಸಂಯೋಜನೆ ಮಾಡ್ತೀರಿ ಅಥವಾ ಯಾವ ರೀತಿ ಅದನ್ನ ಬಳಕೆ ಮಾಡ್ತೀರಿ? ಇದ್ರ ವಿಷಯ ಹೇಳ್ಬೇಕಾದ್ರೆ, ಇಲ್ಲಿ ಮೊಟ್ಟ ಮೊದಲು ಈ ಹಿಂದೆ ಸಾಧಾರಣ 25-30 ವರ್ಷ ಹಿಂದೆ ಹೋಗ್ತೇನೆ ನನಗೆ, ಆಯ್ತಾ. ಈಗಿನಷ್ಟು ಈ ವರ್ಣದಲ್ಲಿ ಬೇರೆ ಬೇರೆ ಥರದ್ದು ಏನು ಬಂದಿದೆ, ಆಕರ್ಷಣೆ ಆಗುವಂತ ಬಣ್ಣ ಆಮೇಲೆ ಅಷ್ಟು ಸಿಗುದಿಲ್ಲ. ಅದಕ್ಕೆ ವಾಟರ್ ಕಲರ್ ಅಂದ್ರೆ ನೀರಿನ ಬಣ್ಣ ಅಂತ ನಾವು ಹೇಳ್ತೇವೆ. ಹೆಚ್ಚಾಗಿ ಆ ಮೊಟ್ಟ ಮೊದಲು ಈ ಗಣಪತಿ ಒಣಗಿದ ನಂತರ ಅದಕ್ಕೆ ಫಸ್ಟ್ ವೈಟ್ ಅಂದ್ರೆ ಬಿಡೆ ಒಂದು ಶೇಡ್ ಅದನ್ನು ಕೊಡ್ಬೇಕಾಗುತ್ತೆ. ನಂತರ ಕಾರಣ 1-2 ತಾಸು ಬಿಟ್ಟು ಅಥವಾ 1 ದಿವಸ ಪೂರ್ತಿ ಬಿಟ್ಟು ಉಳಿದ ವರ್ಣವನ್ನು ನಾವು ಕೊಡಬೇಕಾಗ್ತದೆ. ಆ ವೇಳೆ ಮಾತ್ರ ಅದನ್ನು ಚೆನ್ನಾಗಿ ಕೆಟ್ಟಪಟ್ಟೆ ನೋಡ್ಲಿಕ್ಕೂ ನೋಡಿದೆ. ಈಗಿನ ಕಾಲದಲ್ಲಿ ಕಾರಣ ಗಣಪತಿಯ ಜೊತೆಗೆ ಅಲ್ಲಿ ವರ್ಣ ಸಂಯೋಜನೆಯೂ ಉತ್ತಮಬೇಕು. ಆದ್ರೆ ಈ ಗಣಪತಿಗಿಂತ ಒಳ್ಳೆಯ ಬಣ್ಣವನ್ನೇ ಚೆನ್ನಾಗಿ ಕೊಟ್ಟಿದ್ದಾರೆ ಕಲಾಕಾರರು, ಒಳ್ಳೆಯ ರೀತಿ ಮಾಡಿದ್ದಾರೆ ಅಂತ ನೋಡುವವರು ಸ್ವಲ್ಪ ಸಂತೋಷ ಪಟ್ಕೊಳ್ತಾರೆ. ಆದ್ರೆ ಈಗ ನೀವು ತುಂಬಾ ಹಿಂದಿನಿಂದ ಗಣಪತಿ ಮೂರ್ತಿನ ತಯಾರು ಮಾಡ್ಕೊಂಡು ಬಂದವರು, ಆವಾಗ ಯಾವ ಬಣ್ಣಗಳನ್ನ ಬಳಸ್ತಾ ಇದ್ರಿ? ಏನು ವಾಟರ್ ಕಲರ್ ನೀರಿನ ಬಣ್ಣ ಅಂತ. ಅಂದ್ರೆ
ಇದನ್ನ ತಾವು ಹೇಳಿದ್ದು ಅದನ್ನ ನಾನು ಹೇಳಲಿಕ್ಕೆ ಅದು ಸ್ವಲ್ಪ ವಿವರ ಕೊಡ್ಲಿಕ್ಕೆ ಚೆನ್ನಾಗಿದೆ. ಮೊಟ್ಟ ಮೊದಲು ಬಣ್ಣದ ಎಲ್ಲ ಪೌಡರ್ ಅಂದ್ರೆ ಹುಡಿ ಅಂತ ಹೇಳ್ಬೋದು ಸಿಕ್ತಿತ್ತು. ಅದನ್ನ ಮರದಿಂದ ಆಗುವಂತ ಗೋಂದು ಅಂದ್ರೆ ಅಂಟು ಅದನ್ನೇ ಮಿಕ್ಸ್ ಮಾಡಿ ದಪ್ಪು ಅಥವಾ ತೆಳುಗೋ ಅದನ್ನ ಮಿಕ್ಸ್ ಮಾಡಿ ಹೊಡಿಬೇಕಾಗ್ತದೆ. ಈಗಿನಷ್ಟು ಅದು ಹೊಳಪು ಅಂದ್ರೆ ಶೈನಿಂಗು ಈಗ ಅಷ್ಟು ಬರುವುದಾಗಿತ್ತು. ಅದ ನಂತರ ಬೇರೆ ಬೇರೆ ಅದಕ್ಕೆ ಲೇಪನ ಕೊಟ್ಟ ನಂತರ ಈಗ ಸಾಧಾರಣ ಗಣಪತಿಗೆ ಇದು ಬರ್ತದೆ. ಅದರಿಂದ ಯಾವುದೇ ತೊಂದರೆನೂ ಇಲ್ಲ, ಯಾವುದೇ ಪರಿಸರಕ್ಕೆ ಏನು ತೊಂದರೆ ಇಲ್ಲ ಅಂತ ನನ್ನ ಇಲ್ಲಿವರೆಗೆ ನಡೆದು ಬಂದದ್ದು ನನಗೆ ಕಂಡು ಬರ್ತಾ ಇದೆ. ಎಲ್ಲರೂ ಹೇಳಿ ಒಂದು ಗಣಪತಿ ಮೂರ್ತಿಯನ್ನು ತಯಾರು ಮಾಡ್ಲಿಕ್ಕೆ ಪ್ರಾರಂಭದಿಂದ ಒಂದು ಕೊನೆಯ ಹಂತಕ್ಕೆ ಬರ್ಲಿಕ್ಕೆ ಎಷ್ಟು ದಿನಗಳು ಬೇಕು, ಯಾವೆಲ್ಲ ಕಾರ್ಯಾಚರಣೆಗಳು ನಡೀತವೆ? ಇನ್ನು ಇದರಲ್ಲಿ 2 ವಿಧ ಇದೆ ಗಣಪತಿ ತಯಾರು ಮಾಡುವುದರಲ್ಲಿ. ಮೊಟ್ಟ ಮೊದಲು ಹಿಂದಿಂದೇ ತಯಾರು ಮಾಡ್ತಾ ಬಂದದಿಂದೆ ಪೂರ್ತಿಯಾಗಿ ಗಣಪತಿಯನ್ನ ಕೈಯಿಂದಲೇ ತಯಾರು ಮಾಡುವುದು. ಕೈಯಿಂದಲೇ ತಯಾರು ಮಾಡೋದು ಪ್ರಾರಂಭದಿಂದ ಹಿಡಿದು ಕೊನೆಯವರೆಗೆ ಗಣಪತಿ ತಯಾರಾದ್ರೆ ಕೈಯಿಂದಲೇ ನಕ್ಷೆ ಡಿಸೈನು ಏನೇನದ ಆಭರಣ ಇವೆಲ್ಲ ಪೂರ್ತಿಯಾಗಿ ನಾವು ಕೈಯಿಂದಲೇ ತಯಾರಿ ಮಾಡ್ಬಿಡ್ತೇವೆ. ಈಗ ಗಣಪತಿಯು ಸಂಖ್ಯೆನೂ ಹೆಚ್ಚಾಗ್ತಾ ಹೋದಾಗೆ ಹೇಳ್ತಲ್ಲ, ಇನ್ನು ಅದು ಮೋಲ್ಡ್ ಅಂದ್ರೆ ಗಣಪತಿ ಅಚ್ಚು ಅಂತ ಹೇಳ್ಬೋದು, ಅದು ಎಲ್ಲದಕ್ಕೂ ಉಪಯೋಗಿಸಿಲ್ಲ. ಅದರಲ್ಲಿ ಕೆಲವಿಷ್ಟು ಬದಲಾವಣೆ ಮಾಡ್ಬೇಕಾಗ್ತದೆ. ಈಗ ನಾವು ಕೂಡ ಎಲ್ಲ ಸಾಧಾರಣ ಎಲ್ಲರೂ ಮೂರು ಉಪಯೋಗಿಸ್ತಾರೆ, ಕೆಲವು ಉಪಯೋಗಿಸಲ್ಲ ಅಂತ ಹೇಳ್ತಾರೆ. ನನ್ನ ಅನುಭವ ಬಂದದ್ದು. ನಾವು ಕೈಯಿಂದೇ ಮಾಡ್ತೇವೆ. ಇನ್ನು ಸಾಧಾರಣ 5 ರಿಂದ 6 ಫುಟ್ ಮಾಡುವಂತಹ ಗಣಪತಿಯನ್ನ ಅದೇ ಪೂರ್ತಿಯಾಗಿ ನಾವು ಕೈಯಿಂದಲೇ ಮಾಡ್ಬೇಕಾಗ್ತದೆ. ಯಾಕಂದ್ರೆ ಇದಕ್ಕೂ ಒಂದು ಇದು ಉಂಟು. ಈಗಿನ ಸಮಯದಲ್ಲಿ ಸಾರ್ವಜನಿಕ ಗಣಪತಿಯಲ್ಲಿ ಈ ವರ್ಷ ನಮ್ಗೆ ಇಂಥ ಗಣಪತಿ ಬೇಕು ಅಂತ ಒಂದು ಫೋಟೋ ತಂದು ಕೊಡ್ತಾರೆ. ಆಯ್ತಾ? ಅದು ಏನು ಸುಲಭವಾಗಿ ಅಂದ್ರೆ ಸಣ್ಣ ಮಕ್ಕಳನ್ನ ಹಿಡಿದು ದೊಡ್ಡವರಿಗೆ ಅವರು ಪ್ರತಿಯೊಬ್ಬರು ಒಂದು ಮೊಬೈಲ್ ಉಳಿತಾರೆ. ಒಂದು ಸ್ವಲ್ಪ ದೊಡ್ಡ ಮೊಬೈಲ್ ನಲ್ಲಿ ಹೀಗೆ ಪ್ರದೇಶ ಸಣ್ಣ ನೂರಾರು ಇಲ್ಲ ಅದಕ್ಕಿಂತ ಹೆಚ್ಚಾಗಿ ಗಣಪತಿ ಬೇರೆ ಬೇರೆ ಆಕಾರ, ಬೇರೆ ಬೇರೆ ಬೇಟಕ್ನಲ್ಲಿ ಕೂಡುವಂತ ಭಂಗಿಯಲ್ಲಿ ಕೂತ್ಕೊಂಡ ಗಣಪತಿ ಬೇಕಾದ್ರೆ ಸಿಗ್ತದೆ. ಅದನ್ನು ನೋಡ್ಕೊಂಡು ಏನು ಓಡ್ಲಿಕ್ಕೆ ಬಾರದಿದ್ದೊಂದು ಸಹ ಈ ವರ್ಷ ನಮ್ಗೆ ಈ ತರದ ಗಣಪತಿ ಬೇಕು ಅಂತ ಹೇಳೋಣ, ಅದನ್ನ ಇದು ಮಾಡ್ತಾರೆ. ಈಗ ನೀವು ಅನೇಕ ಕಾಲಘಟ್ಟಗಳನ್ನ ನೋಡ್ಕೊಂಡು ಬಂದ್ರಿ. ಹಿಂದಿನ ಕಾಲದಲ್ಲಿ ಕಲೆಗೆ ಸಿಗ್ತಾ ಇದ್ದಂತ ಪ್ರೋತ್ಸಾಹ ಯಾವ ರೀತಿ ಇತ್ತು, ಈಗ ಸಿಗ್ತಾ ಇರುವಂತ ಪ್ರೋತ್ಸಾಹ ಯಾವ ರೀತಿಯಾಗಿ? ಹಿಂದಿನ ಕಾಲಕ್ಕಿಂತ ಈಗಿನ ಇದರೊಳಗೆ ಸ್ವಲ್ಪ ಹೆಚ್ಚು ನಮ್ಗೆ ಸಿಗ್ತಾ ಇದೆ. ಆದ್ರೆ ಸ್ವಲ್ಪ ಡಿಮಾಂಡು ಮಾಡ್ತಾರೆ ಅಷ್ಟೇ ಅಲ್ಲ, ಇನ್ನು ಸಂಪ್ರದಾಯಸ್ಥ ಕುಟುಂಬದವರು ಹಲವಾರು ಇದ್ದಾರೆ. ಅದಕ್ಕೆ ಇದೇ ಸಂದರ್ಭದಲ್ಲಿ ನಾನು ಜಾಗ್ತೇನೆ. ಇಲ್ಲಿ ನಮ್ಮ ಹೈಸ್ಕೂಲ್ನ ಪಾಸ್ಟ್ ವಿದ್ಯಾರ್ಥಿ ಹೋದು ಇನ್ನು ಮೆಡಿಕಲ್ ಶಾಪ್ ಇಟ್ಟಿರುವಂತ ಶಿವಾನಂದ ಈಗ ಶೇಟ್ ದಿವಾಕರ್ ಹೋದು ಶೇಟ್ ಮತ್ತೆ ಅವ್ರಿಗೆ ಇದು ಸಂಪ್ರದಾಯಕ್ಕೆ ಇಂದಿಗೆ ಸಾಧಾರಣ ಕಡಿಮೆ ಸಣ್ಣ 60 ರಿಂದ 70 ವರ್ಷ ಮೇಲ್ಪಟ್ಟಿರ್ಬೇಕು. ಆಯ್ತಲ್ಲ, ಅವ್ರ ಗಣಪತಿ ಇಲ್ಲದೆ ಕಡಿಮೆ ಸಣ್ಣ 2-2.5 ಫೂಟ್ ಹೋಗುತ್ತೆ. ಪ್ರತಿ ವರ್ಷ ಇದೇ ರೀತಿ ಆಗ್ಬೇಕು ಅಂತ ಹೇಳ್ತಾರೆ. ಇನ್ನೂ ಒಂದು ಉಂಟು ಇದರೊಳಗೆ ಏನಂದ್ರೆ, ವರ್ಣದಲ್ಲಿ ಕೆಂಪು ಗಣಪತಿ ಹಿಂದಿಂದ ರೂಢಿಸ್ಕೊಂಡು ಬಂದವರು ಇದ್ದಾರೆ. ಈಗಿನ ಜನಾಂಗಕ್ಕೆ ತಕ್ಕಂತೆ ಮನೆಯಲ್ಲಿ ತಿಳಿದವರು ತಂದೆಯವರಿಗೆ ಅಥವಾ ಮನೆಯಲ್ಲಿ ಮಾಡುವವರಿಗೆ, ಅಪ್ಪ ಈ ವರ್ಷ ಆ ಕೆಂಪು ಗಣಪತಿ ಬೇಡ, ಸ್ವಲ್ಪ ಬೇರೆ ಕಡೆ ಆಗುತ್ತಂತ ಗಣಪತಿ ಅಪ್ಪ ಹೇಳ್ತಾನೆ. ಇದೊಂದು ಹೇಳುವ ಅವಶ್ಯಕತೆ ಇಲ್ಲ. ನೋಡು, ನಾ ಇಲ್ಲಿ ನನ್ನ ಜೀವಂತ ಇರುವವರೆಗೆ ನಾನು ಈ ಗಣಪತಿಯನ್ನು ಮಾಡ್ತೇನೆ, ನಂತರ ನಿಮ್ಮ ಹಯಾತ್ನಲ್ಲಿ ನೀವು ಏನು ತಯಾರು ಮಾಡಬಹುದು. ಈಗ ನಮ್ಮಲ್ಲಿ ಸಣ್ಣ 2 ರಿಂದ 3 ಗಣಪತಿ ಕೆಂಪು ಗಣಪತಿ ಉಂಟು. ಅದೇ ಸಂಪ್ರದಾಯ ಉಂಟಲ್ಲಿ. ಇನ್ನೊಂದು ವಿಷಯ ಹೇಳ್ಬೇಕಾಯ್ತು. ಸಾಧಾರಣ 100 ವರ್ಷಕ್ಕಿಂತ ಮೇಲೆ ನಾವು ಹುಟ್ಟಕ್ಕಿಂತ ಪೂರ್ವದಲ್ಲೇ ನಡೆದುಕೊಂಡಂತ ಗಣಪತಿ ಗೌರಿ ಗಣಪತಿ. ಗೌರಿಯ ತೊಡೆಯ ಮೇಲೆ, ಬಲ ತೊಡೆಯ ಮೇಲೆ ಗಣಪತಿಯನ್ನ ವಿಶಿಷ್ಟವಾಗಿ ಕುಳಿತುಕೊಳ್ಳುವಂತ ಗಣಪತಿ ಈಗಲೂ ನಮ್ಮಲ್ಲಿ 2 ಬರ್ತದೆ. ಒಬ್ಬರು ಒಂದು ಬಲ ತೊಡೆಯ ಮೇಲೆ, ಇನ್ನೊಬ್ಬರು ನಮ್ಮ ಎಡತೊಡೆಯ ಮೇಲೆ ಮಾಡಬೇಕು. ಅವರ ಓರ್ಡರ್ಗೆ ತಕ್ಕಂತೆ ನಾವು ಮಾಡಿಕೊಡ್ತಾ ಇದ್ದೇವೆ ಗಣಪತಿಗೆ. ಅದು ಹಿಂದಿಂದ ಬಂದದ್ದು. ಇನ್ನು ಗೌರಿ ಕೂಡ ಕೂಡಿಸೋರಿದ್ದಾರೆ. ಕೇವಲ ಗೌರಿಯನ್ನು ಮಾತ್ರ ಮೊದಲನೇ ದಿವಸ ಹೆಚ್ಚಾಗಿ ಸಂಪ್ರದಾಯ. ಗಣೇಶ ಚೌತಿಯಲ್ಲಿ ಮೊದಲನೇ ದಿವಸ ಗೌರಿ, 2ನೇ ದಿವಸ ಗಣಪತಿ. ಗೌರಿ. ಇನ್ನು ಕೆಲವರಲ್ಲಿ ಗೌರಿ ಮತ್ತು ಗಣಪತಿ ಇದ್ದವರು ಒಂದೇ ದಿವಸದಲ್ಲಿ ತೆಗೆದುಕೊಂಡು ಹೋಗ್ತಾರೆ. ಅದನ್ನು ಇದು ಮಾಡುವವರು ಇದ್ದಾರೆ. ಅಂದ್ರೆ ನಮ್ಮಲ್ಲಿ ಸಣ್ಣ 8 ಗೌರಿ ಇಲ್ಲಿ ಮಾಡ್ತೇವೆ. ಇನ್ನೊಂದು ಈ
ಒಂದು ವಿಷಯ ಹೇಳುವ ಅವಶ್ಯಕತೆ ಇಲ್ಲ. ಡಾಕ್ಟರ್ ಜಿ ಹೆಗಡೆಯವರನ್ನ ಎಲ್ಲವರು ಪರಿಚಯಿಸ್ತಾರೆ, ಅವರ ಹೆಸರು ಕೇಳಿದ್ದಾರೆ. ಅವರ ಮನೆಯಲ್ಲಿ ಇನ್ನೂ ಸಹ ಗೌರಿಯನ್ನು ಕೂರಿಸ್ತಾರೆ. ಅವರು ಪ್ರತಿ ವರ್ಷ ನಮ್ಮ ಇಲ್ಲಿ ಭೇಟಿ ಕೊಡ್ತಾರೆ, ಇಬ್ಬರು ಕೂಡಿ ಬಂದು ಕೊಡ್ತಾರೆ. ನನ್ನ ಕಲಾ ಸೇವೆಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸುವುಂಟು. ನಾ ಇದನ್ನು ಹೇಳಬೇಕಂತ ಇಲ್ಲ, ತುಂಬಾ ಇದು ಮಾಡ್ತಿದ್ದಾರೆ. ಇದಕ್ಕೆ ಅವರ ಗೌರಿ ಕೂಡ ತಯಾರಾಗಿದೆ. ಸಣ್ಣ 1.5 ಫೂಟ್ 18 ಇಂಚ್ 1.5 ಫೂಟ್ ಗೌರಿ ತಯಾರಾಗಿದೆ. ಹೀಗೆ ಇನ್ನು ಗೌರಿ ಗಣಪತಿ ಎರಡು ತಗೊಂಡು ಹೋಗೋರಿದ್ದಾರೆ. ಹೀಗೆ ಗೌರಿ ಮತ್ತು ಗಣಪತಿ ಕೂಡಿ ಸಾಧಾರಣ 85 100 ಮೂರ್ತಿಯನ್ನು ತಯಾರು ಮಾಡ್ತೇನೆ ನಾನು. ಸುದೀರ್ಘ ಸುಮಾರು 75 ವರ್ಷಗಳಿಂದ ನೀವು ಗಣಪತಿ ಮೂರ್ತಿಯನ್ನ ತಯಾರು ಮಾಡ್ಕೊಂಡು ಬಂದಿದ್ದೀರಿ. ಕಾಲಕ್ಕೆ ತಕ್ಕಂತೆ ಬದಲಾವಣೆ ಬಂದಿದ್ದೀರಿ. ನಿಮ್ಗೆ ಇಲ್ಲಿ ಎಲ್ಲರ ಸಹಕಾರ ಸಿಗ್ತಾ ಇದೆ, ಪ್ರೀತಿಯ ಕುಟುಂಬದವರಂತೆ ಎಲ್ಲರೂ ಬಂದು ಸಹಕಾರವನ್ನು ಮಾಡ್ತಾ ಇದ್ದಾರೆ. ನೀವು ಗಣೇಶ ಚತುರ್ಥಿಗೆ ಮತ್ತು ಈಗಿನ ಸಮಾಜಕ್ಕೆ ಯಾವ ಒಂದು ಸಂದೇಶವನ್ನ ಕೊಡ್ಲಿಕ್ಕೆ ಬಯಸ್ತೀರಿ? ಗಣೇಶ ಚೌತಿ ಇದಕ್ಕೆ ಹಬ್ಬದಲ್ಲಿ ಬೇರೆ ಬೇರೆ ಸಮಾಜದವರು ಸ್ವಲ್ಪ ಪದ್ಧತಿಯಲ್ಲಿ ಬೇರೆ ಬೇರೆ ಆಚರಿಸ್ಕೊಂಡು ಹೋಗ್ತಾರೆ. ಅದನ್ನ ಎಲ್ಲವರು ಬಡಬಗರು ಸಹ ತಿಳ್ಕೊಂಡು ಹೋಗೋರು ಇದ್ದಾರೆ. ಅವ್ರಿಗೆ ತಕ್ಕಂತೆ ಅವ್ರು ಮಾಡ್ತಾರೆ. ಅದನ್ನು ನಾನು ವಿಶ್ಲೇಷಣೆ ಮಾಡ್ಲಿಕ್ಕೆ ನನಗೂ ಸ್ವಲ್ಪ ಕಷ್ಟ ಇದೆ. ಸಂಪ್ರದಾಯ ಕುಟುಂಬದವರು 1 ದಿವಸ ಗಣಪತಿ ಇಟ್ಟು ರಾತ್ರಿ ಬಿಡ್ತಾರೆ, ಇನ್ನು 2 ದಿವಸ ಇಟ್ಟು ಹೆಚ್ಚಾಗಿ ಎಂದು ಗಣಪತಿಯನ್ನು ತೆಗೆದುಕೊಂಡು ಹೋದ್ರೆ 27ನೇ ತಾರೀಕಿಗೆ ಗಣಪತಿ ಈ ವರ್ಷ ಪೂಜೆ ಉಂಟಲ್ಲ, ಹಬ್ಬ ಉಂಟಲ್ಲ, ಅದು 27 1 ದಿವಸ ಇಟ್ಟು 28ರ ರಾತ್ರಿ ವೇಳೆಯಲ್ಲಿ ಅದನ್ನು ವಿಸರ್ಜನೆ ಮಾಡಿ. ಇನ್ನು ಕೆಲವರು ಹೇಳ್ಕೊಂಡ ಹಾಗೆ 5 ದಿವಸ 7 ದಿವಸ 9 ದಿವಸ 11 ದಿವಸ ಸಾಧಾರಣ ಹುಬ್ಬಳ್ಳಿ ಧಾರವಾಡ ಈ ಕಡೆಗೆಲ್ಲ ಸಾಧಾರಣ 11 ದಿವಸವರೆಗೆ ಗಣಪತಿ ಇಟ್ಕೊಳ್ಳುಂಟು. ಮಹಾರಾಷ್ಟ್ರದಲ್ಲಿ ಕಡಿಮೆ 1-1.5 ತಿಂಗಳು ಸಹ ಗಣಪತಿ ಇಟ್ಕೊಳ್ಳುವಂತ ನಾನು ಕೇಳಿದ್ದೇನೆ, ನೋಡಿದ್ದೇನೆ. ಮತ್ತೆ ನಾವು ಅಲ್ಲಿ ನಂತರ ವಿಸರ್ಜನೆ ಮಾಡ್ತಾರೆ. ವಿಸರ್ಜನೆ ವೇಳೆ ಸಹ ಇನ್ನು ಹಲವಾರು ಕಡೆಯಲ್ಲಿ ಬೇರೆ ಬೇರೆ ರೀತಿಯಿಂದ ವಿಸರ್ಜನೆ ಮಾಡ್ಲಿಕ್ಕೆ ಸರ್ಕಾರವೇ ಕೆಲವಿಷ್ಟು ಅನುವು ಮಾಡಿಕೊಟ್ಟಿದೆ. ಬಾವಿಯಲ್ಲಿ ಹಾಕಿದ್ರೆ ಸ್ವಲ್ಪ ವರ್ಣ ಸಜ್ಜದ ನೀರು ಬೇರೆ ರೀತಿ ಆಗ್ತದೆ ಅಂತ. ಈಗ ಪರಿಸರಕ್ಕೆ ಸಂಬಂಧಪಟ್ಟಂತ ವರ್ಣವನ್ನು ಕೊಟ್ಟ ಸಲುವಾಗಿ ಏನು ತೊಂದರೆ ಆಗುದು ಅಂತ ನನ್ನ ಅನುಭವ. ಇನ್ನು ಕೆಲವು ರಾಸಾಯನಿಕ ಯುಕ್ತವಾದಂತ ಈ ವರ್ಣ ಕೊಟ್ಟಂತ ಇದು ಆಗೋದು. ಹೀಗಾಗಿ ದೊಡ್ಡ ದೊಡ್ಡಲ್ಲಿ ಹತ್ತಿರ ಇದ್ದಂತ ಒಂದು ನದಿಗೆ, ಇನ್ನು ಕೆಲವು ಕಡೆಯಲ್ಲಿ ಸಮುದ್ರಕ್ಕೆ, ಇನ್ನು ಕೆಲವು ಕಡೆಯಲ್ಲಿ ಕೆರೆಗೆ, ಇನ್ನು ಕೆಲವರಲ್ಲಿ ಮನೆಯ ಬಾವಿಗೆ, ಇನ್ನು ಅದು ಹತ್ತಿರ ಬಾವಿ ಇಲ್ಲ, ಕೆರೆನೂ ಸಹ ಅದು ಇಲ್ಲ ಅಂತ ಈಗೂ ಸಹ ನಾವು ಓದಿದ್ರೆ ತಮಗೂ ಎಲ್ಲರೂ ಗೊತ್ತಿರ್ಬೋದು. ದೊಡ್ಡ ಒಂದು ಪ್ಲಾಸ್ಟಿಕ್ ಡ್ರಮ್ ನಲ್ಲಿ ಕೂಡ ಗಣಪತಿ ವಿಸರ್ಜನೆ ಮಾಡಿ ಅದರಲ್ಲಿ ಸಂತೋಷ ಪಡುವಂತ ಎಷ್ಟೋ ಸಿಟಿಯಲ್ಲಿ ಕೂಡ ಇದು ಕೇಳಿದ್ದೇನೆ, ತಾವು ಕೇಳಿದಿರಬಹುದು. ಖಂಡಿತ. ಗಣೇಶ ಚತುರ್ಥಿ ಸಮೀಪಿಸ್ತಾ ಇದೆ. ನಿಮ್ಮ ಸಂದರ್ಶನ ಮಾಡಿದ್ದು ಬಹುಶಃ ಎಲ್ಲರಿಗೆ ಸಂತಸ ಕೊಟ್ಟಿದೆ ಅಂತ ಹೇಳಿ ನಾವು ಭಾವಿಸ್ಕೊಳ್ತೇವೆ. ನಿಮ್ಮ ಭವಿಷ್ಯ ಅಥವಾ ನಿಮ್ಮ ಮುಂದಿನ ಈ ಕಲಾ ಜೀವನ ದೇವರ ಕೃಪೆಯಿಂದ ಆಯುಷ್ಯ ವೃದ್ಧಿಯಾಗಿ ಎಲ್ಲರಿಗೆ ಇದರ ಫಲ ಸಿಗುವಂತಾಗಲಿ ಅನ್ನೋ ಆಶಯವನ್ನ ನಾವು ವ್ಯಕ್ತಪಡಿಸ್ತೇವೆ. ಮಾತು ಧನ್ಯವಾದಗಳು ತಾವು ಹೇಳೋದಕ್ಕೆ. ಈ ಕೆಲಸದಲ್ಲಿ ನಾನು ಒಬ್ಬನಿಗೆ ಈಗಲೇ ಇದು ಪೂರ್ತಿಯಾಗಿ ನನಗೆ ಇದು ಸೇರುವುದಿಲ್ಲ. ಯಾಕಂದ್ರೆ ನನ್ನ ಜೊತೆಯಲ್ಲಿ ಬೇಕಾದ್ರೆ ನನ್ನ ಅವರು ಹಿಂದಿನ ವಿದ್ಯಾರ್ಥಿಗಳಾಗಲಿ, ಹತ್ತಿರದ ಒಂದು ಸಂಬಂಧಿಕರಾಗಲಿ, ಅಥವಾ ನನ್ನ ಗೆಳೆಯರಾಗಲಿ, ಅವರು ಈ ಕೆಲಸ ಮಾಡಿದವರಿಗೆ ಮೊಟ್ಟ ಮೊದಲಾಗಿ ಅವರಿಗೆ ನಾನು ಧನ್ಯವಾದವನ್ನು ಅರ್ಪಿಸಲೇಬೇಕು. ಹಾಗೂ ಮಹಾಗಣಪತಿ ಅವರಿಗೆಲ್ಲ ಸದ್ಬುದ್ಧಿ ಸದಾಚಾರ ಕೊಡ್ಲಿ ಅಂತಲೇ ನಾನು ಇದು ಮಾಡ್ತೇನೆ. ಇನ್ನು ದೊಡ್ಡ ಇದರೊಳಗೆ ಬಣ್ಣ ಹಚ್ಚುವುದು ಮತ್ತೆ ಇದೆಲ್ಲ ದೊಡ್ಡ ಕೆಲಸ. ಅದು ಇದರಲ್ಲೂ ಕೂಡ ಒಂದು ವಿಶೇಷತೆ ಅದಂತ ನಾನು ಈ ಸಂದರ್ಭದಲ್ಲಿ ಹೇಳಬೇಕಾಯ್ತು. ಇದರಲ್ಲಿ ಕೆ.ಯು. ರಾಜು ಮತ್ತು ಚಂದನ್ ಇವರು ಒಳ್ಳೆ ಒಬ್ಬ 3 ವರ್ಷದ ಒಬ್ಬ 5 ವರ್ಷದ ಕಲೆಯಲ್ಲಿ ನಿಪುಣತೆಯನ್ನು ಪಡೆದುಕೊಂಡು ಧಾರವಾಡದಲ್ಲಿ ಉಚ್ಚ ಶಿಕ್ಷಣ ಪಡೆದುಕೊಂಡು ಬಂದಂತ ಇವರೇ ನನಗೆ ಸಿಕ್ಕಿದ್ದಾರೆ. ಹೀಗಾಗಿ ಪ್ರತಿ ವರ್ಷ ಈಗ ಇಲ್ಲಿವರೆಗೆ ಸಾಧಾರಣ 5-6 ವರ್ಷ ಆಯ್ತು. ಸಾಧಾರಣ ನನ್ನ 70 ವರ್ಷವರೆಗೆ ನಾನು 72 ಹೇಳ್ಬೋದು, ಎಲ್ಲ ಗಣಪತಿಗೆ ದೃಷ್ಟಿಯನ್ನು ನಾನೇ ಇಡಿಸ್ತಿದ್ದೆ. ಈಗಲೂ ನನಗೆ ಪ್ರತಿಯೊಬ್ಬರನ್ನು ಇಡಿಸುವಂತ ಒಂದು ಧೈರ್ಯ ಇದೆ, ಹೇಳ್ತಲ್ಲ. ಆದ್ರೂ ಅವರಿಬ್ಬರು ನನಗೆ ಸುಲಭವಾಗಿ ಮಾಡಿಕೊಡ್ತಾರೆ, ಉತ್ತಮವಾಗಿ ಮಾಡ್ತಾರೆ, ಆಯ್ತಾ. ಕೆಲವಿಷ್ಟು ಯಾಕಂದ್ರೆ ನನಗೆ ವಯಸ್ಸಾದ್ರೂ ಸಹ ಕುತ್ಕೊಂಡು ಇದು ಮಾಡ್ಲಿಕ್ಕೆ ಹೋಗಲ್ಲ. ಮನೆಯವರು ಹೇಳ್ತಾರೆ ಸ್ವಲ್ಪ ರೆಸ್ಟ್ ತಗೊಳ್ಬೇಕು, ಅದನ್ನ ಹುಡುಗ ಹೇಳ್ತಾರೆ, ಸಂಬಂಧಿಕರು ಹೇಳ್ತಾರೆ, ಇವರೆಲ್ಲ ಹೇಳ್ತಾರೆ. ಆದ್ರೂ ಆ ವೃತ್ತಿಯಲ್ಲಿ ತೊಡಗೋದ್ರಿಂದ
ಹಿಂದಿನಿಂದ ಬಂದಂತ ಹಲವಾರು ಜನರಿಗೆ ಬೇರೆ ಬೇರೆ ವೃತ್ತಿ ಹುಡುಕ್ತಾರೆ. ಅದು ಅವ್ರಿಗೆ ಒಂದು ದಿನಕ್ಕೆ ಒಂದು ಅರ್ಧ ತಾಸು ಮಾಡಿದ್ರು ಅವರಿಗೆ ಸಮಾಧಾನ ಉಳಿಯುವುದಿಲ್ಲ. ಹೀಗಾಗಿ ನಾನು ಸಾಧಾರಣ ಕಡಿಮೆ ಒಂದು 2 ರಿಂದ 3 ತಾಸು ಮುಂಜಾಲಿಂದ ರೆಸ್ಟ್ ತಗೊಂಡು ಸಂಜೆವರೆಗೆ ನಾನು ಏಳು ಜೊತೆ ಓಡಾಡುತ್ತೇನೆ. ಸ್ವಲ್ಪ ಏನಾದ್ರು ತಪ್ಪಿದ್ರೆ ಸ್ವಲ್ಪ ಅಲ್ಲಿ ಆ ವರ್ಣವನ್ನು ಕೊಡಿ, ಇದಕ್ಕೆ ವರ್ಣ ಸಂಯೋಜನೆ ಏನು ಹೇಳ್ತೇವೆ, ಈ ಉಡುಗೆ ಮಾಡಿದ್ರೆ ಅದಕ್ಕೆ ಮೇಲಿನ ಶಾಲು ಬೇರೆ ಬಣ್ಣ ಕೊಡಿ. ಈಗ ನಾನು ಹೇಳುವಂತ ಪ್ರಸಂಗವೇ ಇಲ್ಲ, ಎಲ್ಲ ಅವರೇ ಇದು ಮಾಡ್ತಾರೆ. ಅದರಲ್ಲಿ ಮತ್ತು ವಿಶೇಷವಾಗಿ ಹೇಳ್ಬೇಕಂದ್ರೆ ಸ್ವಲ್ಪ ಹೇಳ್ಬೋದು, ಅದನ್ನ ನನ್ನದು ಕೇಳ್ತಾರೆ. ಇದರಲ್ಲಿ ಹೆಚ್ಚಾಗಿ ಇಲ್ಲಿ 4 ಜನರು ವಿಶೇಷವಾಗಿ ಇದಕ್ಕೆ ಹೇಳಿದ್ದೇನೆ ನಾನು. ಕಿವಿರಾಜು, ಚಂದನು, ವಿನಾಯಕ್ ಹೆಗಡೆಕರ್, ಸತೀಶ್ ಹೆಗಡೆಕರ್ ಮತ್ತೆ ರಜತ್ ಹೇಳ್ತಲ್ಲ, ಇವನು ನನ್ನ ಮೊಮ್ಮಗ, ನನ್ನ ಹುಡುಗಿ. ಮತ್ತು ನನ್ನ ಮೊಮ್ಮಗಳು ಸಹ ಅವರಿಬ್ರು BE ಪದವೀಧರರು. ಆದ್ರೂ ಸಹ ಪ್ರತಿ ವರ್ಷ ಇಲ್ಲಿ ಬಂದು ಕಂಡು ಆ ಕೆಲಸದಲ್ಲಿ ತಗೊಳ್ತಾನೆ, ಕಲೆಯನ್ನ ಮುಂದುವರಿಸ್ತಾನೆ. ಈಗ ಸದ್ಯದಲ್ಲಿ ನನ್ನ ಮೊಮ್ಮಗಳು ಸಹ ಬೇರೆ ಕೆಲಸಕ್ಕೆ ಇಲ್ಲಿ ಬಂದಿದ್ದಾಳೆ. ಹೀಗೆ ಇಲ್ಲಿ ತಾವು ಕಾಣ್ತಾ ಇರ್ಬೋದು, ಕಿರೀಟಕ್ಕೆಲ್ಲ ಆಕೆಯ ಇಲ್ಲಿ ಈ ಅಂದ್ರೆ ಗೋಲ್ಡನ್ ಈ ಕಲರ್ ಏನಾದ್ರು ಕೊಟ್ಟಿದ್ದು ಆಕೆನೇ ಇಲ್ಲಿ ಇದ್ದಾಳೆ ಹೇಳ್ತಲ್ಲ, ಪೂರ್ತಿ ಕೊಡ್ತಾರೆ. ಅದ್ರ ಒಂದು ಹಾಬಿ. ಈ ಮತ್ತೊಬ್ಬ ರಜತ್ ಹೇಳುವ ಈ ಗಣಪತಿಯನ್ನು ಪೂರ್ತಿ ತಯಾರು ಮಾಡ್ತಾನೆ. ಅದೇ ರೀತಿಯಾಗಿ ಉಳಿದವರು ಈ 4 ಮಂದಿ ಮಾಡ್ತಾರೆ. ಇವರು ವಿನಾಯಕ್ ಹೆಗಡೆಕರ್, ಇವರು ಶಿಕ್ಷಕ ವೃತ್ತಿ. ಇದು ಸಹ ವಿನಾಯಕ್ ಹೆಗಡೆಕರ್ ತಮಗೆ ಗೊತ್ತಿದೆ, ತಮ್ಮ ಹೈಸ್ಕೂಲ್ ನಲ್ಲಿ ಕೆಲಸ ಮಾಡ್ತಿದ್ದಾರೆ. ಇನ್ನೊಬ್ಬ ಅವರ ಸೋದರ, ಹಿರಿಯ ಸೋದರ ಕಾಗಲ್ ಸತೀಶ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಹೀಗಾಗಿ ಎಲ್ಲವರು ನನಗೆ ಕೈ ಜೋಡಿಸಿದ್ರಿಂದ ನನಗೆ ಬಹಳ ಸಂತೋಷ ಆಗ್ತಾರೆ. ಹಾಗೂ ಇದೇ ಸಂದರ್ಭದಲ್ಲಿ ತಾವು ಬಂದು ನನ್ನ ಒಂದು ಸಂದರ್ಶನ ಪಡೆದುಕೋಸ್ಕರವಾಗಿ ತಮಗೆ ಧನ್ಯವಾದ ನಾನು ಅರ್ಪಿಸ್ತೇನೆ. ಹೇಳ್ತಲ್ಲ, ಇದನ್ನೇ ಹೈಲೈಟ್ ಮಾಡ್ಬೇಕಂತ ನಾನು ಹೇಳ್ತಾ ಇಲ್ಲ. ತಾವು ಬಂದಿದ್ದೀ, ಇದಕ್ಕೆ ಕಳೆದ ವರ್ಷ ನೀವು ಇದನ್ನು ಕೊಟ್ಟಿದೆ. ಹಿಂದೆ ಸಹ 2-3 ಜನ ಬಂದಿದ್ರು ಕೆಲಸ ನಿಮಿತ್ತ. ಅದು ನಾನು ಈಗ ತುತ್ತ ಬೇಡ, ನೀವು ಬೇಕಾದ್ರೆ ಗಣಪತಿಯ ಫೋಟೋವನ್ನು ತೆಗೆದುಕೊಂಡು ಹೋಗಿ ದಯವಿಟ್ಟು. ಮತ್ತೆ ನನಗೆ ನನ್ನ ವಿಷಯವಾಗಿ ಹೇಳುದು ಬೇಡ ಅಂತ ಅವ್ರಿಗೆ ಕಳಿಸ್ಕೊಟ್ಟಿದ್ದು ಉಂಟು. ಉದಾಸೀನ ಮಾಡಲ್ಲ ನಾನು, ಹೇಳ್ತಲ್ಲ, ವ್ಯವಸ್ಥಿತವಾಗಿ. ಧನ್ಯವಾದಗಳು ಸರ್. ನಿಮ್ಮ ಕಲೆ ನಿರಂತರವಾಗಿ ಹೀಗೆ ಸಾಗಲಿ, ಮತ್ತೆ ನಿಮ್ಮ ಕಲಾ ತಂಡಕ್ಕೆ ದೇವರ ಆಶೀರ್ವಾದ ಸದಾ ಇರ್ಲಿ ಅಂತ ಹೇಳಿ ನಾವು ಪ್ರಾರ್ಥನೆಯನ್ನು ಮಾಡ್ತೇವೆ. ಇಷ್ಟೊತ್ತು ನಮ್ಮ ಜೊತೆಗೆ ಸಹಕರಿಸಿದ್ದಕ್ಕಾಗಿ, ತಮ್ಮ ಅನುಭವವನ್ನು ಹಂಚಿಕೊಂಡಿದ್ದಕ್ಕಾಗಿ ತಮಗೆ ಧನ್ಯವಾದಗಳು. ಧನ್ಯವಾದ.